ಹಾಲಿನ ದರ ಏರಿಕೆ ವಿಚಾರ ಸದ್ಯಕ್ಕೆ ಪೆಂಡಿಂಗ್. ಪ್ರತಿ ಲೀಟರ್ 4 ರೂಪಾಯಿ ದರ ಏರಿಕೆಗೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಆದರೆ ಸದ್ಯಕ್ಕೆ ಪೆಂಡಿಂಗ್ ಇಟ್ಟಿದೆ ಕ್ಯಾಬಿನೆಟ್. ಬಿಸಿ ಗೊತ್ತಾಗ್ತಾ ಇದೆ ಸರ್ಕಾರಕ್ಕೀಗ. ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ. ನಾಳೆ ಅಧಿಕೃತ ಘೋಷಣೆ ಸಾಧ್ಯತೆಗಳಿದ್ದಾವೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಗ್ರೀನ್ ಸಿಗ್ನಲ್ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆದರೆ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಆಗಬೇಕು. ಅಫಿಷಿಯಲಿ ಇದು ಇನ್ನೂ ನಿರ್ಧಾರ ಆಗಿದೆ ಈಗ. ಆದರೆ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಸರ್ಕಾರದಿಂದ. ಹಾಗೆ ಆಗತ್ತೆ. ಇಲ್ಲಪ್ಪ ಆಗಲ್ಲ, 2 ರೂಪಾಯಿ ಆಗ್ಬೋದಾ, 4 ರೂಪಾಯಿದಲ್ಲಿ ಮತ್ತೆ 2 ರೂಪಾಯಿ ಏನಾದರೂ ಮಾಡ್ಬೋದು ಸರ್ಕಾರ? ಖಂಡಿತ ಇಲ್ಲ. 10 ರೂಪಾಯಿ ಆ್ಯಕ್ಚುಲಿ ಇದ್ದಿದ್ದು 10 ರೂಪಾಯಿ ಕಳಿಸಿದ್ದೀವರು KMF ಸರ್ಕಾರಕ್ಕೆ ಜಾಸ್ತಿ ಮಾಡಿ ಅಂತ. ಸರ್ಕಾರ ಬೇಡ, ಈಗಾಗಲೇ ಜನರಿಗೆ ಬಹಳ ಹೊರೆ ಆಗ್ತಾ ಇದೆ. ಬೇರೆ ಬೇರೆದು ಕೂಡ ರೇಟ್ ಜಾಸ್ತಿ ಆಗಿದೆ. 4 ರೂಪಾಯಿ 5 ರೂಪಾಯಿ ಆದರೂ ಮಾಡಬೇಕು ಅನ್ನೋಂಥ ವಿಚಾರ ಬಂದಾಗ 4 ರೂಪಾಯಿ ಫೈನಲ್ ಆಗಿದೆ ಈಗ. ಬಟ್ ಸದ್ಯಕ್ಕೆ ಸರ್ಕಾರ ಅದನ್ನ ಪೆಂಡಿಂಗ್ ಇಟ್ಟಿದೆ. ಸಾಧಕ ಬಾಧಕಗಳನ್ನು ಎಲ್ಲ ಪರಿಶೀಲಿಸಿ ಜನರ ಒಂದು ಆಕ್ರೋಶ ನೋಡಿಕೊಂಡು ಮತ್ತೇನಾದರೂ ನಾಳೆ ಬದಲಾವಣೆ ಮಾಡ್ತಾರಾ? ಬದಲಾವಣೆ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಇದೇ ಫೈನಲ್ 4 ರೂಪಾಯಿ ಫಿಕ್ಸು. ಬಟ್ ಈಗ ಜನರು ಕೂಡ ಸರ್ಕಾರಕ್ಕೆ ಟೀಕೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದಾದರೆ ಸಹಿಸ್ಕೊಳ್ಬೋದು, 2 ಕೂಡ ಸಹಿಸ್ಕೊಳ್ಬೋದು. ಎಲ್ಲವನ್ನು ಹೆಂಗೆ ಸಹಿಸ್ಕೊಳ್ಬೇಕು ಅಂತ ಜನ ಮಾತಾಡ್ತಾ ಇದ್ದಾರೆ, ಜನಸಾಮಾನ್ಯರು. ಹಾಗಾಗಿನೇ ಎಲ್ಲವನ್ನೂ ಕೂಡ ಈಗ ನಾವು ದುಡ್ಡು ಕೊಟ್ಟು ಕೊಂಡಬೇಕಾದಂತಹ ಪರಿಸ್ಥಿತಿ ಇದೆ ಅಲ್ವಾ. ಜನರಿಗೆ ಭಾರ ಆಗ್ತಾ ಇದೆ ಜೀವನ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ಎಳೆದರಾಗ್ತಾ ಇದೆ. ಜೀವನ ಬರ್ಬಾದಾಗ್ತಾ ಇದೆ. ನೆಮ್ಮದಿಯಾಗಿ ಜೀವನ ನಡೆಸೋಕ್ಕೂ ಕೂಡ ಆಗುತ್ತಾ ಇಲ್ಲ ಅನ್ನುವಂಥ ಅಭಿಪ್ರಾಯಗಳು ಬರ್ತಾ ಇದೆ. ಅಂದರೆ ಗ್ಯಾರಂಟಿಯನ್ನು ಕೊಟ್ಟುಬಿಟ್ಟು ಇನ್ನೊಂದು ಕಡೆ ಈ ರೀತಿಯಾಗಿ ದರ ಏರಿಕೆಯನ್ನು ಮಾಡಿ ಸರ್ಕಾರ ಬ್ಯಾಲೆನ್ಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದೆಯಾ? ಜನರ ಆಕ್ರೋಶ ಹೇಗಿದೆ, ಸರ್ಕಾರದ ಸಮರ್ಥನೆಗಳು ಹೇಗಿದ್ದಾವೆ ಅನ್ನೋದು. ಪ್ರಭು, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಹಾಲಿನ ದರ ಏರಿಕೆಯ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಿದೆ. KMF ಪ್ರತಿ ಲೀಟರ್ ಹಾಲಿನ ದರವನ್ನ 5 ರೂಪಾಯಿಗೆ ಏರಿಕೆ ಮಾಡಬೇಕು ಅನ್ನುವಂತ ಶಿಫಾರಸನ್ನ ಮಾಡಿತ್ತು, ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಇಟ್ಟಿತ್ತು. ಸರ್ಕಾರ ಅದರ ಬಗ್ಗೆ ಇವತ್ತು ಗಂಭೀರವಾಗಿ ಚರ್ಚೆಯನ್ನ ಮಾಡಿ ಸಾಧಕ ಬಾಧಕಗಳನ್ನ ಪರಿಶೀಲನೆ ಮಾಡಿ ನಂತರ ಪ್ರತಿ ಲೀಟರ್ ಹಾಲಿನ ದರವನ್ನ 4 ರೂಗಳಿಗೆ ಹೆಚ್ಚಳ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ತು. ಆದ್ರೆ ಸದ್ಯಕ್ಕೆ ಈಗ ಅದನ್ನ ಪೆಂಡಿಂಗ್ ಇಟ್ಟಿದೆ. ಕ್ಯಾಬಿನೆಟ್ ಅಲ್ಲಿ ಈಗ ಪೆಂಡಿಂಗ್ ಇಟ್ಟಿದೆ. KMF ನಿರ್ಧಾರಕ್ಕೆ ಆ ಬೆಲೆ ಏರಿಕೆ ಮಾಡುವಂತ ನಿರ್ಧಾರವನ್ನ KMF ಗೆ ಬಿಟ್ಕೊಟ್ಟಿದೆ. ಹಾಗಾಗಿ KMF ಇದರ ಬಗ್ಗೆ ಅಂತಿಮ ನಿರ್ಧಾರವನ್ನ ಈಗ ಹೊರಡಿಸ್ಬೇಕಾಗತ್ತೆ. 4 ರೂಪಾಯಿ ದರವನ್ನ ಏನಿಲ್ಲಿ ಏರಿಕೆ ಮಾಡಿ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ, ಇದನ್ನ ಇಂಪ್ಲಿಮೆಂಟ್ ಮಾಡತ್ತಾ ಅಥವಾ ಅದರಲ್ಲಿ ಮತ್ತೆ 1 ರೂಪಾಯಿ ದರವನ್ನ ಏನಾದ್ರೂ ಇಳಿಸಿ 3 ಅಥವಾ 2 ರೂಪಾಯಿ ದರವನ್ನ ಏರಿಕೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿಯನ್ನ ಈಗಷ್ಟೇ ಕಾನೂನು ಸಚಿವರಾಗಿರುವಂತ HK ಪಾಟೀಲ್ ಅವರು ಕೊಟ್ಟಿದ್ದಾರೆ. ಯಾಕಂದ್ರೆ KMF ನಿರ್ಧಾರಕ್ಕೆ ನಾವು ಬಿಟ್ಟಿದ್ದೇವೆ ಅಂತೇಳಿ. ಹಾಗಾಗಿ ಇನ್ನೂ ಕೂಡ ಆ ದರವನ್ನ ಏರಿಕೆ ಮಾಡಿದ್ರು ಅದನ್ನ ಅಂತಿಮವಾಗಿ ಅಧಿಕೃತವಾಗಿ ಇನ್ನೂ ಕೂಡ ಪ್ರಕಟ ಮಾಡಿಲ್ಲ. ಹಾಗಾಗಿ ಪಶುಸಂಗೋಪನಾ ಸಚಿವರು ಈಗ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಅಲ್ಲಿ ಅಧಿಕೃತವಾಗಿ ದರ ಏರಿಕೆಯ ಬಗ್ಗೆ ಅಂತಿಮ ನಿರ್ಧಾರವನ್ನ ತಿಳಿಸುವಂತ ಒಂದು ಸಾಧ್ಯತೆಗಳಿದೆ ಪ್ರಭು. ಒಂದು ವೇಳೆ 4 ರೂಪಾಯಿಯನ್ನ ಈಗ ಸಂಪುಟ ಏನು ಒಪ್ಪಿಗೆ ಕೊಟ್ಟಿದೆ, ಇದನ್ನ ಮಾಡಿದ್ದೇ ಆದ್ರೆ ಇವತ್ತು ಮಧ್ಯರಾತ್ರಿಯಿಂದಲೇ ಇದು ಜಾರಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಆಗೊಂದು ವೇಳೆ ಜಾರಿಗೆ ಬಂದಿದ್ದೆ ಆದ್ರೆ ಗ್ರಾಹಕರ ಜೇಬಿಗೆ ಸಾಕಷ್ಟು ಹೊರೆ ಬೀಳುತ್ತೆ. ಈಗಾಗಲೇ ಬೇರೆ ಬೇರೆ ಪದಾರ್ಥಗಳ ಬೆಲೆಗಳು ಕೂಡ ನಿರಂತರವಾಗಿ ಏರಿಕೆ ಆಗ್ತಾನೇ ಇದೆ. ಇದರ ಜೊತೆಗೆ ಹಾಲಿನ ದರವು ಕೂಡ ಏರಿಕೆ ಆದ್ರೆ ಗ್ರಾಹಕರಿಗೆ ಮತ್ತಷ್ಟು ಸಂಕಷ್ಟ. ಅದರ ಜೊತೆಗೆ ಕಾಫಿ ಟೀ ಹೋಟೆಲ್ಗಳಲ್ಲಿ ಕೂಡ ಕಾಫಿ ಟೀ ದರಗಳು ಕೂಡ ಏರಿಕೆ ಆಗತ್ತೆ. ಹಾಗಾಗಿ ಇದು ಗ್ರಾಹಕರ ಮೇಲೆನೆ ಹೆಚ್ಚಿನ ಒಂದು ಭಾರವನ್ನ ಹಾಕದಂತಾಗತ್ತೆ ಪ್ರಭು. ಅಂದ್ರೆ ಶಿವಕುಮಾರ್, ಈಗ ದರ ಏರಿಕೆಯನ್ನು ಮಾಡಿದ್ದಾರೆ. KMFನಲ್ಲಿ ಅಲ್ಲಿನ ಸಿಬ್ಬಂದಿ ವೇತನ, ಅವರು ಪಿಂಚಣಿ, ಅವರು ಬೇಡಿಕೆಗಳಿದ್ದಾವೆ, ಅದನ್ನು ಈಡೇರಿಸಬೇಕು, ಒತ್ತಾಯ, ಅದಕ್ಕೆ ಆರ್ಥಿಕವಾಗಿ ಈ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ, ಜಾಸ್ತಿ ಮಾಡಬೇಕು, ಅನಿವಾರ್ಯ ಅಂತ ಕಾರಣ ಕೊಡ್ತಾರೆ. ನಿಜಕ್ಕೂ ಕಾರಣಗಳು ಹಾಗೇ ಇದೆಯಾ ಅಥವಾ ರೈತರಿಗೆ ಅನುಕೂಲ ಮಾಡುವಂಥ ಒಂದು ಪ್ಲ್ಯಾನ್ ಇದೆಯಾ ಅಥವಾ ಗ್ಯಾರಂಟಿಯ ಒಂದು ಹೊಡೆತಕ್ಕೋಸ್ಕರ ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನನ ಹೇಗಿರ್ಬೋದು ಅಂತ? ಪ್ರಭು, ಇಲ್ಲಿ ಒಂದು ಕಡೆ ಸಿಬ್ಬಂದಿಗಳ ಖರ್ಚು ವೆಚ್ಚಗಳು ಮತ್ತೆ ವೇತನ ಹಾಗೆ ಪಿಂಚಣಿ, ಅದರ ಜೊತೆಗೆ ರೈತರಿಗೂ ಕೂಡ ಪ್ರೋತ್ಸಾಹ ಧನವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲೇ 5 ರೂಪಾಯಿ ದರ ಏರಿಕೆಗೆ KMF ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನ ಇಟ್ಟಿದ್ದು.
ಈಗ 4 ರು ದರ ಏರಿಕೆಗೆ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ, ಆದ್ರೆ ಪೆಂಡಿಂಗ್ ಇಟ್ಟಿದೆ. ಇನ್ನು ಅಧಿಕೃತವಾಗಿ ಇದು ಜಾರಿಗೆ ಬರಬೇಕಾಗತ್ತೆ. ಕೆಎಂಎಫ್ ನಿರ್ಧಾರಕ್ಕೆ ಇದನ್ನ ಬಿಟ್ಟಿರೋದ್ರಿಂದ ಅದರಲ್ಲಿ ಕಡಿತ ಮಾಡುವಂತಹ ಅವಕಾಶಗಳು ಕೂಡ ಹೆಚ್ಚಿದೆ. 3 ರು ದರವನ್ನ ಏರಿಸಬಹುದು ಅಥವಾ 4 ರು ದರವನ್ನೇ ಅಧಿಕೃತವಾಗಿ ಘೋಷಣೆ ಮಾಡಬಹುದು. ಎಲ್ಲವನ್ನೂ ಕೂಡ ಕೆಎಂಎಫ್ಗೆ ಈಗ ಬಿಡ್ಲಾಗಿದೆ. ಸೊ ಇದು ದರ ಒಂದು ಕಡೆ ರೈತರಿಗೂ ಕೂಡ ಉಪಯೋಗ ಆಗತ್ತೆ, ಹಾಗೆ ನಮ್ಮ ಸಂಸ್ಥೆಗೂ ಕೂಡ ಇದು ನಷ್ಟದಲ್ಲಿ ಇರುವಂತ ಸಂಸ್ಥೆಗೂ ಕೂಡ ಇದು ಲಾಭ ಆಗತ್ತೆ. ಜೊತೆಗೆ ಸಿಬ್ಬಂದಿಗಳ ವೇತನ ಮತ್ತೆ ಖರ್ಚು ವೆಚ್ಚಗಳು ಪಿಂಚಣಿಗೂ ಕೂಡ ಸಹಾಯಕವಾಗುತ್ತೆ ಅನ್ನುವಂತ ನಿಟ್ಟಿನಲ್ಲೇ ಈ ಒಂದು ದರ ಏರಿಕೆಯ ಪ್ರಸ್ತಾವನೆಯನ್ನ ಕೆಎಂಎಫ್ ಇಟ್ಟಿತ್ತು ಎಲ್ಲ ಅನುಕೂಟಗಳಿಗೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಈಗ ಸರ್ಕಾರ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದೆ. ಇದು ಅಧಿಕೃತವಾಗಿ ಘೋಷಣೆ ಆಗ್ಬೇಕಾಗತ್ತೆ ಪ್ರಭು. ಘೋಷಣೆಯಾದ ನಂತರ ಎಷ್ಟು 4 ರುಗಳನ್ನೇ ಜಾರಿ ಮಾಡ್ತಾರ ಅಥವಾ ಅದರಲ್ಲಿ ಏನಾದ್ರೂ ಕಡಿತ ಮಾಡ್ತಾರ ಅನ್ನುವಂಥದ್ದು ಇವತ್ತು ಸಂಜೆಯೊಳಗೆ ಅಧಿಕೃತವಾಗಿ ಗೊತ್ತಾಗತ್ತೆ. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.